ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹಾಗೂ ರಾಜರಾಜೇಶ್ವರಿ ನಗರ ಶಾಸಕರಾದಂತಹ ಮುನಿರತ್ನ ಅವರ ಫೈಟ್ ಮತ್ತೊಂದು ಹಂತಕ್ಕೆ ಹೋಗಿದೆ. ಇವತ್ತು ಮುನಿರತ್ನ ಅವರ ಮೇಲೆ ಹಲ್ಲೆ ಆಗುವಂತಹ ಸಂದರ್ಭವು ಬಂದಿದೆ ಅನ್ನುವಂತಹದನ್ನ ಸ್ವತಃ ಮುನಿರತ್ನ ಅವರೇ ಆರೋಪವನ್ನ ಮಾಡಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಶಾಸಕರಾದಂತಹ ಮುನಿರತ್ನ ಅವರು. ಸರ್, ಇವತ್ತು ಏನಾಯ್ತು ಘಟನೆ? ಯಾಕೆ ನಿಮ್ಮ ಮೇಲೆ ಹಲ್ಲೆ ಆಗುವಂತ ಸಂದರ್ಭ ಒದಗಿ ಬಂತು? ಮೊದಲನೇದಾಗಿ 1 ವಾರ 10 ದಿವಸದಿಂದ ಒಂದು ಜಾಹೀರಾತು ಕೊಟ್ಕೊಂಡೇ ಬರ್ತಾ ಇದ್ದಾರೆ. ಇವತ್ತು ಭಾನುವಾರ ಉಪಮುಖ್ಯಮಂತ್ರಿಗಳು JP ಪಾರ್ಕು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಜಾಹೀರಾತು ಬಂದಿದೆ. ಕರಿಬೋದು ಅಂತ ನಾನು ನೋಡ್ತಾ ಇದ್ದೆ. ಯಾಕಂದರೆ ಸರ್ಕಾರದ ಕಾರ್ಯಕ್ರಮ ಬಂದು ಅದಕ್ಕೆ ಅಧ್ಯಕ್ಷತೆ ಕ್ಷೇತ್ರದ ಶಾಸಕನಾಗಿರ್ತಾನೆ. ಅದಕ್ಕೆ ಗೌರವಾಧ್ಯಕ್ಷರು ಬಂದು ಸಂಸದರಿರ್ತಾರೆ. ಆದರೆ ಇವತ್ತು ಒಬ್ಬ ಶಾಸಕನಿಗೂ ಆಹ್ವಾನ ಇಲ್ಲ, ಒಬ್ಬ ಸಂಸದನಿಗೂ ಆಹ್ವಾನ ಇಲ್ಲ. ಆದರೂ ಸಹ ಪರವಾಗಿಲ್ಲ, ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ, ಸಾರ್ವಜನಿಕರ ಕುಂದುಕೊರತೆಯಲ್ಲಿ ನಾವು ಭಾಗವಹಿಸೋಣ. ಶಾಸಕನಾಗಿ ಅಲ್ಲದೇ ಇದ್ದರು ಒಬ್ಬ ಸಾರ್ವಜನಿಕನಾಗಿ ನಾನು ಹೋಗ್ಬೋದಲ್ಲ. ಹೋಗಿದ್ದೆ. ನಾನು ಸಾರ್ವಜನಿಕರ ಸಾಲಿನಲ್ಲಿ ನಾನು ಕುಂತಿರೋಂಥ ಸಂದರ್ಭದಲ್ಲಿ ಏಕಾಏಕಿ ಉಪಮುಖ್ಯಮಂತ್ರಿ ಕರಿ ಟೋಪಿ RSS ಬಾಯಿಲಿ ಆಯಿತು, ನನ್ನ ಕರೆದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಏನ್ರಿ ಅಧಿಕಾರಿಗಳು, ನೀವು ಯಾಕ್ರಿ ಹಿಂಗೆ ಮಾಡ್ತಾಯಿದ್ದೀರಿ? ತಪ್ಪಲ್ವೇನ್ರಿ? ಒಬ್ಬ ಶಾಸಕನಿಗಿರ್ತಂಥ ಹಕ್ಕಿಗೆ ಯಾಕ್ರಿ ಚ್ಯುತಿ ತರ್ತೀರಿ? ಒಂದು ಇನ್ವೈಟ್ ಮಾಡಿದ್ರೆ ಏನ್ರಿ ತಪ್ಪು ಅಂತ ಕೇಳೋದು ಬಿಟ್ಟು ಅದ್ರ ಕಡೆ ಗಮನ ಕೊಡದೆ ಕರಿ ಟೋಪಿ RSS ಇಷ್ಟು ಹೀನಾಯವಾಗಿ ಮಾತನಾಡೋದ? RSS ನಿಮಗೇನು ತೊಂದರೆ ಮಾಡಿದೆ? ಇವತ್ತು ನಮ್ಮ 100ನೇ ವರ್ಷದ ಸಂಸ್ಥಾಪನಾ ದಿನ.